SIR ಮತ್ತೊಂದರಲ್ಲಿ ಎಲ್ಲ ಅಧಿಕಾರಿಗಳನ್ನು ತೊಡಗಿಸಿಕೊಂಡಿರೋದ್ರಿಂದ ನಾವು ಸ್ವಲ್ಪ ಡಿಲೇ ಆಗಿದೆ. ಪಾಲಿಕೆಯಲ್ಲಿ ಒಂದು ಗೊತ್ತುವಳಿ ಪಾಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಮನೆ ಮೀಟಿಂಗಲ್ಲಿ ಅದು ನಿರ್ಣಯ ಪಾಸ್ ಆಗಿದೆ. ಇಂಗ್ರೀಡಿಯಂಟ್ ಕನ್ಫರ್ಮ್ ಹಂತದಲ್ಲಿದೆ. ನೀರು ಅದನ್ನು ಪಾಸ್ ಮಾಡದೆ ಏನು ಮಾಡಿದ್ದಾರೆ, ಅದಕ್ಕೆ ಕಾನೂನು ಅಭಿಪ್ರಾಯ ಅಂತ ಹೇಳಿ ನಮ್ಮ ಇಲಾಖೆಗೆ ಕಳಿಸ್ಬಿಟ್ಟಿದ್ದಾರೆ. ಓವರಲ್ ಆಗಿ ನಾವು ಹೇಳಿದ್ದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬರ ರೂಪದಲ್ಲಿ ಏನು ಬರ್ತದೆ ರೈಟಿಂಗ್ದಾಗ ಅದನ್ನು ನಾವು ನೋಡಿಕೊಂಡು ಅದರ ಮುಂಬರ ಮತ್ತು ಇದು ಮಾಡಿ ಚರ್ಚೆ ಮಾಡ್ಬೋದು ಅಂತ ಹೇಳಿ ಅವರು ಕರ್ನಾಟಕ ಗಡಿ ಪ್ರದೇಶ ಮತ್ತು ನದಿ ರಕ್ಷಣಾ ಆಯೋಗದ ಅಧ್ಯಕ್ಷರು, ಅವರು ಕೂಡ ಇದಕ್ಕೆ ಯಾವುದೇ ಒಂದು ಲೀಗಲ್ ಹರ್ಡಿಲ್ಲ, ಕಾನೂನು ತೊಡಕಿಲ್ಲ ಅಂತ ಹೇಳಿ ಅವರು ಕೂಡ ಅಭಿಪ್ರಾಯಗಳನ್ನು ನಮ್ಮ ಚೀಫ್ ಸೆಕ್ರೆಟರಿಗೆ ಕೊಟ್ಟಿದ್ದಾರೆ. ಬೃಹತ್ ಬೆಳಗಾವಿ ಮಹಾನಗರ ಪಾಲಿಕೆ ಆಗಬೇಕು ಅಂತ ಹೇಳಿ ನಮ್ಮ ಒಂದು ಬೇಡಿಕೆ ಸರ್. ನಾವು ಮೊದಲು ಕಾನೂನು ಅಭಿಪ್ರಾಯ ಕೊಡೋಣ, ಪಾಲಿಕೆಯಿಂದ ನೀವು ಗೊತ್ತುವಳಿ ಪಾಸ್ ಮಾಡ್ಬೋದು ಅಂತ. ಅದಾದ್ಮೇಲೆ ಅವ್ರು ಏನು ಮಾಡ್ತಾರೆ ಅನ್ನೋದು ಆಧಾರ ಕ್ರಮ ಹೇಳೋದ್ರ ಬಗ್ಗೆ ಯೋಚನೆ ಮಾಡಿ. ಬೆಳಗಾವಿ ಮಹಾನಗರ ಪಾಲಿಕೆ ಕೌನ್ಸಿಲ್ ಮೀಟಿಂಗ್ ಸಲುವಾಗಿ ಈಗಾಗಲೇ ಬೆಳಗಾವಿಯಲ್ಲಿ ಚರ್ಚೆ ನಡೀತಾ ಇದೆ. ಅದರಂತವಾಗಿಯೂ ನಗರಾಭಿವೃದ್ಧಿ ಸಚಿವರು ಕೂಡ ಬಂದು ಹೋದರು. ಕರ್ನಾಟಕ ಸರ್ಕಾರದಿಂದ ಒಂದು ಪತ್ರ ವ್ಯವಹಾರವನ್ನು ಮಹಾನಗರ ಪಾಲಿಕೆ ಜೊತೆ ಮಾಡಲಿದ್ದಾರೆ ಅನ್ನೋದನ್ನು ಒಂದು ಭರವಸೆಯನ್ನು ಕನ್ನಡ ಜನತೆಗೆ ನೀಡಿದ್ದಾರೆ. ಅದರಂತೆಯೇ ನಮ್ಮ ಜೊತೆ ಮಹಾನಗರ ಪಾಲಿಕೆ ಮಹಾಪೌರರಾದಂಥ ಪ್ರೀತಿ ಕಾಂಕರ್ ಹಾಗೂ ಉಪಮಹಾಪೌರರಾದಂಥ ಹನುಮಂತ ಗೊಂಗಾಲಿ ಅವರು ನಮ್ಮ ಜೊತೆ ಇದ್ದಾರೆ. ಇದ್ರ ಬಗ್ಗೆ ಯಾವ ರೀತಿ ಅವ್ರ ಒಂದು ಪ್ರತಿಕ್ರಿಯೆ ಇದೆ ಅನ್ನೋದನ್ನು ಕೇಳಿ. ಮೇಡಮ್, ಕೌನ್ಸಿಲ್ ಮೀಟಿಂಗ್ ಯಾವಾಗ ಆಗ್ತದೆ? ನಾವು ಸೆಕೆಂಡ್ ವೀಕಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಲೇಟಾಗಿ ಯಾಕಂತಂದ್ರೆ SIR ಸಂಬಂಧ ಸ್ವಲ್ಪ ಎಲ್ಲ ಅಧಿಕಾರಿಗಳು ತೊಗೊಂಡಿದ್ದೀವಿ. ಮತ್ತೊಂದು ನಮ್ದೀಗ ನೆಕ್ಸ್ಟ್ ವೀಕ್ ಕಮಿಟಿ ಎಲೆಕ್ಷನ್, ಸೊ ಅದರದ್ದು ಮೀಟಿಂಗ್ಸು ಡಿಲೇ ಆಗಿದ್ವು. ಅವು ಪೆಂಡಿಂಗ್ ಇದ್ವು ಒಂದು 4 ಮೀಟಿಂಗ್ಸ್. ಅವನ್ನೆಲ್ಲ ಕಂಪ್ಲೀಟ್ ಮಾಡಿ ನಾವು ಕೌನ್ಸಿಲ್ ಮೀಟಿಂಗ್ ತೊಗೋಬೇಕಂತ ಅಂದ್ಕೊಂಡಿದ್ವಿ. ಈಗ ನೆಕ್ಸ್ಟ್ ವೀಕಲ್ಲಿ ನಾವು ಕೌನ್ಸಿಲ್ ಮೀಟಿಂಗ್ ಮಾಡ್ತೀವಿ. ಸರ್, ಈಗ ಮಹಾನಗರ ಪಾಲಿಕೆ ವಿಷಯ ಸಂಬಂಧಪಟ್ಟಂತೆ ಏನೇ ನಗರಾಭಿವೃದ್ಧಿ ಸಚಿವರು ಬೆಳಗಾವಿಗೆ ಪ್ರವಾಸ ಕೈಗೊಂಡಾಗ ಕನ್ನಡ ಪರವಾಗಿ, ಕರ್ನಾಟಕ ಸರ್ಕಾರದ ಪರವಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಒಂದು ಠರಾವು ಮಾಡಬೇಕು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದನ್ನು, ಅದರಲ್ಲಿ ಯಾವುದೇ ಕಾನೂನಿನ ತೊಡಕಿಲ್ಲ ಅನ್ನೋದನ್ನು ಒಂದು ಅವರು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ತಾವು ಯಾವ ರೀತಿ ನೋಡ್ಬೇಕು? ಪೂಜ್ಯ ಮಹಾಪೌರರ ನೇತೃತ್ವದಲ್ಲಿ ಈಗಾಗಲೇ ನಾವು 37 ಜನ ಮತ್ತು ಪ್ಲಸ್ 21 ಜನ ಮೀಟಿಂಗ್ ಮಾಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಏನು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಒಪಿನಿಯನ್ ಸಲುವಾಗಿ ಹೋಗಿದೆ. ಆ ಒಪಿನಿಯನ್ ಬಂದ ತಕ್ಷಣ ಅದರ ನಂತರ ನಾವು ಅಭಿಪ್ರಾಯ ತೆಗೆದುಕೊಳ್ಬೇಕಾಗುತ್ತೆ. ಬಟ್ ಡಿಲೇ ಕಾರಣಗಳನ್ನು ಭಾಳಷ್ಟು ಜನ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ನಾವು. ಅದಕ್ಕೆ ಯಾವುದಕ್ಕೂ ಕಾರಣ ಇಲ್ಲ. ನಮ್ಮಲ್ಲಿ SIR ಮತ್ತೊಂದರಲ್ಲಿ ಎಲ್ಲ ಅಧಿಕಾರಿಗಳನ್ನು ತೊಡಗಿಸಿಕೊಂಡಿರೋದ್ರಿಂದ ನಾವು ಸ್ವಲ್ಪ ಡಿಲೇ ಆಗಿದೆ. ಎರಡನೇ ವೀಕ್ದಾಗ ನಮ್ಮ ಕಮಿಟಿ ಮೀಟಿಂಗ್ ಇಲೆಕ್ಷನ್ ಇದೆ. ಅದು ಮುಗಿಸ್ಕೊಂಡು ನಾವು ಕೌನ್ಸಿಲ್ ಮೀಟಿಂಗ್ ಮಾಡ್ತೀವಿ. ಅದಕ್ಕೆ ಯಾವುದೇ ಗೊಂದಲ ಇಲ್ಲ. ಏನು ಸರ್ಕಾರದ ಏನು ಈಗ ಬರ್ತೈತಿ ಅದರ ನಂತರ ನಾವು ಚರ್ಚೆ ಮಾಡಿಬಿಟ್ಟು ಆ ರೀತಿ ಯಾವುದೇ ಕಾನೂನಾತ್ಮಕ ಸಮಸ್ಯೆಗಳು ಇಲ್ಲ ಅನ್ನೋದನ್ನು ಸಚಿವರು ತಮ್ಮ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಆದರೆ ಕೌನ್ಸಿಲ್ ಮೀಟಿಂಗ್ನಲ್ಲಿ ಹಂಗಾಗಿ ಕಾನೂನನ್ನು ತೊಡಕೊಳ್ಳೋದಂಥದ್ದು ಮಹಾನಗರ ಪಾಲಿಕೆ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ಒಂದು ಉತ್ತಮ ವ್ಯಕ್ತ ಆಗುತ್ತೆ. ಇದ್ರ ಕುರಿತಾಗಿ ಗೊಂದಲ ಬೆಳಗಾವಿ ಜನತೆ ಇದೆ. ಇಲ್ಲ, ಓವರಲ್ ಆಗಿ ನಾವು ಹೇಳಿದ್ದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬರ ರೂಪದಲ್ಲಿ ಏನು ಬರ್ತೈತಿ ರೈಟಿಂಗ್ದಾಗ ಅದನ್ನು ನಾವು ನೋಡಿಕೊಂಡು ಅದರ ಮುಂಬರ ಮತ್ತು ಇದು ಮಾಡಿ ಚರ್ಚೆ ಮಾಡ್ಬೋದು ಅಂತ ಹೇಳಿ ಮಹಾನಗರ ಪಾಲಿಕೆ ಕರ್ನಾಟಕದ ಪರವಾಗಿ ನಿರ್ಣಯ ಕೈಗೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದನ್ನು ಸಚಿವರು ಹೇಳ್ತಾರೆ. ಆ ರೀತಿ ಅಭಿಪ್ರಾಯ ಬಂದರೆ ನಾವು ಸರ್ಕಾರದಿಂದ ಖಂಡಿತವಾಗಿಯೂ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಏನು ನಿರ್ಣಯ ಈ ಸಭೆಯಲ್ಲಿ ಈಗೇನು ಮುಂದುವರೆದಿನ ಸಭೆ ಏನು ತಾವು ಕರೀತಾ ಇದ್ದಾರೆ, ಅದರಲ್ಲಿ ಏನಾದರೂ ಈ ನಿರ್ಣಯ ಪಾಸ್ ಆಗಿದೆಯಾ ಅಥವಾ ಏನು ಅದು ನಿಮ್ಮ ಅಜೆಂಡಾದಲ್ಲಿ ಯಾವುದು? ಈಗಾಗಲೇ ಮನೆ ಮೀಟಿಂಗದಲ್ಲಿ ಅದು ನಿರ್ಣಯ ಪಾಸ್ ಆಗಿದೆ. ಇಂಗ್ರೀಡಿಯಂಟ್ ಕನ್ಫರ್ಮ್ ಹಂತದಲ್ಲಿದೆ. ನೋಡೋಣ, ಯಾವುದಕ್ಕೂ ನಾವು ಸರ್ಕಾರದ ಅಭಿಪ್ರಾಯಗಳು ಬಂದ ನಂತರ ನಾವು ಮಾತುಗಳು ಅದನ್ನೆಲ್ಲ ಚರ್ಚೆ ಮಾಡಿಬಿಟ್ಟು ಸದಸ್ಯರ ಜೊತೆ ಮೀಟಿಂಗ್ ಮಾಡಿಬಿಟ್ಟು ಮತ್ತು ಅದರ ಜೊತೆಗೆ ಏನು ಪ್ರಶ್ನೆಗಳು ಮಾಡಬೇಕು ಮಾಡ್ತೀವಿ. ಥ್ಯಾಂಕ್ ಯು ಸರ್. ನನ್ನ ಜೊತೆ ಮಾತಾಡ್ತಾರೆ. ಈಗಾಗಲೇ ಪಂಚಾಯತ್ ಸ್ವರಾಜ್ ಸಮಾಚಾರದೊಂದಿಗೆ ಮಾತಾಡಿದ ಮಹಾಪೌರ ಹಾಗೂ ಉಪಮಹಾಪೌರ ಅವರು ಕನ್ನಡ ಪರ ನಿರ್ಣಯ ಕೈಗೊಳ್ಳಲು ನಮ್ಗೆ ಯಾವುದೇ ತಕರಾರಿಲ್ಲ. ಆದರೆ ಕರ್ನಾಟಕ ಸರ್ಕಾರ ಬರಹ ರೂಪದಲ್ಲಿ ನಮಗೆ ನೀಡಿದ್ದಲ್ಲಿ ನಾವು ಅದನ್ನು ಪರಿಗಣಿಸ್ತೀವಿ. ಆದರೆ ಯಾವುದೇ ಸಮಸ್ಯೆಗಳನ್ನು ಎದುರಿಸದೆ ನಾವು ಅದನ್ನು ಸರಿಪಡಿಸ್ತೀವಿ ಅನ್ನೋದನ್ನು ಮಹಾಪೌರ ಹಾಗೂ ಉಪಮಹಾಪೌರವರು ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ
ನಗರಾಭಿವೃದ್ಧಿ ಸಚಿವರಾದಂಥ ಯತೇಂದ್ರ ಅವರು ಕೂಡ ಇದರ ಬಗ್ಗೆ ಒಂದು ಗಂಭೀರ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಕನ್ನಡ ಪರವಾಗಿ, ಕನ್ನಡದ ನೆಲವು ಪರವಾಗಿ ಮಹಾನಗರ ಪಾಲಿಕೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದನ್ನು ತೆಗೆದುಕೊಳ್ಳೋದು ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆ ಬರೋ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ಮಹಾನಗರ ಪಾಲಿಕೆ ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನೋದನ್ನು ಕಾದು ನೋಡೋಣ. ಪಂಚಾಯತ್ ಸ್ವರಾಜ್ ಸಮಾಚಾರ, ರತ್ನಾಕರ ಗೌಂಡಿ, ಬೆಳಗಾವಿ.